ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಏನಿದು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ತಮ್ಮನಲ್ಲಿ ಗೊತ್ತಾಗಿರುತ್ತೆ ಆಫ್ಕೋರ್ಸ್. ಇದು ಚರಕ ಸಂಸ್ಥೆಯವರ ಒಂದು ಎಕ್ಸಿಬಿಷನ್ ಕಮ್ ಸೇಲ್. ಹೌದು, ವರ್ಷಕ್ಕೆ ಒಂದು ಸಲ ಅವರು ಶಿವಮೊಗ್ಗದಲ್ಲಿ ಈ ಚರಕ ಸಂಸ್ಥೆಯ ಒಂದು ಎಕ್ಸಿಬಿಷನ್ ಆರ್ಗನೈಸ್ ಮಾಡ್ತಾರೆ. ಅಂದರೆ ನಮ್ಮ ದೇಸಿ ವಸ್ತುಗಳು, ದೇಸಿ ಬಟ್ಟೆಗಳನ್ನು ಅಲ್ಲಿ ಎಕ್ಸಿಬಿಷನ್ ರೂಪದಲ್ಲಿ ಆರ್ಗನೈಸ್ ಮಾಡಿದಾಗ ನಮಗೆ ನೋಡಲಿಕ್ಕೆ, ತಗೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ವೇದಿಕೆ ಆಗುತ್ತೆ. ಹಾಗಾಗಿ ಪ್ರತಿ ಸಲಕ್ಕೂ ನನಗೆ ಇನ್ವಿಟೇಷನ್ ಇರ್ತಾಯಿತ್ತು, ಬನ್ನಿ ಅಂತ. ಬಟ್ ಮಿಸ್ ಮಾಡ್ಕೊಳ್ತಾ ಇದೆ. ನೆಕ್ಸ್ಟ್ ಟೈಮ್ ಚರಕ ಉತ್ಸವಕ್ಕೂ ಕೂಡ ಹೋಗೋಣ, ನೋಡ್ಕೊಂಡು ಬರೋಣ, ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇಲ್ಲಿ ಸುಮಾರು ಸ್ಟಾಲ್ಗಳನ್ನು ಹಾಕಿದ್ರು. ಎಲ್ಲದೂ ಕೂಡ ದೇಸಿ ವಸ್ತುಗಳೇ. ಅಂದರೆ ಕೈಯಲ್ಲಿ ಹೆಣ್ಮಕ್ಳು ಮಾಡಿರುವಂಥ ಕೆಮಿಕಲ್ ಫ್ರೀ ವಸ್ತುಗಳು. ಬಟ್ಟೆ ಕೂಡ ಯಾವ ರೀತಿ ಬಟ್ಟೆನ ನ್ಯಾಚುರಲಿ ತಗೊಂಡು ನೋಡಿ, ಅಲ್ಲಿ ನ್ಯಾಚುರಲಿ ಡಿಕಂಪೋಸ್ ವಿತೌಟ್ ಹಾರ್ಮಿಂಗ್ ದ ಎನ್ವಿರಾನ್ಮೆಂಟ್, ಇದೇ ಅವರ ಮೋಟೋ. ಕೆಮಿಕಲ್ ಫ್ರೀ, ಕಂಫರ್ಟ್, ದಿಸ್ ಬ್ರೀಥೇಬಲ್ ಆ್ಯಂಡ್ ಸ್ಕಿನ್ ಫ್ರೆಂಡ್ಲಿ. ಇದು ನೀವು ಪೂರ್ತಿಯಾಗಿ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ಚರಕ ಸಂಸ್ಥೆ ಅಂದರೆ ಏನು ಅಂತ. ಆಲ್ರೆಡಿ ನಾನು ಹೆಗ್ಗೋಡಿಗೆ ಹೋಗಿ ನಿಮಗೆ ಅಲ್ಲಿರೋ ಎಲ್ಲದನ್ನು ಪರಿಚಯಿಸ್ತೀನಿ. ಯಾವ ರೀತಿ ಬಟ್ಟೆಯನ್ನು ತಯಾರಿಸ್ತಾರೆ, ಬಣ್ಣ ಹಾಕ್ತಾರೆ, ನೇಯ್ತಾರೆ, ಒಣಗಿಸ್ತಾರೆ, ಬ್ಲಾಕ್ ಪ್ರಿಂಟ್ ಅಂದರೆ ಅದರ ಮೇಲೆ ಕಲೆ, ಬಣ್ಣದಿಂದ ಕಲೆಗಳನ್ನು ಯಾವ ರೀತಿ ಮಾಡ್ತಾರೆ, ಅಂದರೆ ಬ್ಲಾಕ್ ಪೇಂಟಿಂಗ್ನ ಯಾವ ರೀತಿ ಮಾಡ್ತಾರೆ, ಎಲ್ಲದನ್ನು ನಾನು ಡೀಟೇಲಾಗಿ ಆಲ್ರೆಡಿ ತೋರಿಸಾಗಿದೆ. ಇಂಥ ಒಂದು ಚರಕ ಸಂಸ್ಥೆ ನನ್ನನ್ನು ಗೆಸ್ಟ್ ಆಗಿ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದರು. ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪಾಜಿ ಅವರ ಮಗಳು ಅರುಣಾದೇವಿ ಅವ್ರ ಜೊತೆಗೆ ಸ್ಟೇಜ್ ಹಂಚ್ಕೊಳ್ಳೋಂಥ ಒಂದು ಸೌಭಾಗ್ಯ ನನ್ನದಾಗಿತ್ತು ಅವತ್ತು. ಹೌದು, ಹೋದ ತಕ್ಷಣ ಒಂದು ಕ್ಷಣ ಆಶ್ಚರ್ಯ ಆಯಿತು, ಮೇಡಮ್ ಬಂದಿದ್ದಾರಾ ಅಂತ. ಒಂದು ಕ್ಷಣಕ್ಕೆ ಹೌದೋ ಇಲ್ಲೋ ಅಂತ ನನಗೆ ಕನ್ಫ್ಯೂಷನ್ ಆಗಿಬಿಡ್ತು. ತುಂಬ ಸಂತೋಷ ಆಯಿತು. ನಿಜವಾಗ್ಲೂ ಅವ್ರ ವ್ಯಕ್ತಿತ್ವದ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು, ಅಷ್ಟು ಸರಳ ವ್ಯಕ್ತಿತ್ವ, ಸರಳ ವ್ಯಕ್ತಿ. ಅವ್ರಿಗೆ ದೇಸಿ ವಸ್ತುಗಳ ಬಗ್ಗೆ ಇರುವಂಥ ಆ ಪ್ರೀತಿಯನ್ನು ನೋಡಿದ್ರೆ ನಿಜವಾಗ್ಲೂ ಖುಷಿ ಆಯಿತು. ನಾನು ಹೇಳೇಬಿಟ್ಟೆ, ಮೇಡಮ್ ನಮ್ಮಲ್ಲಿಂಥ ಎಷ್ಟೋ ವಸ್ತುಗಳಿದೆ, ದಯವಿಟ್ಟು ನಮ್ಮ ಈವೆಂಟ್ಗೆ ಒಂದು ಸಲ ಬಂದು ನೋಡಿ ಅಂತ. ನಿಜವಾಗ್ಲೂ ಬರ್ತೀನಿ ಗಾಯತ್ರಿ ಅವರೇ, ಎಲ್ಲೇ ಇರಲಿ ನನಗೊಂದು ಇನ್ವೈಟ್ ಮಾಡಿ, ನಾನು ಬಂದು ನೋಡ್ಕೊಂಡು ಬರ್ತೀನಿ. ರಾಘವೇಂದ್ರ ಅವರ ವೈಫ್ಗೂ ಕೂಡ ತುಂಬ ಇಂಟ್ರೆಸ್ಟ್ ಇದ್ರಲ್ಲೆಲ್ಲ, ಅವ್ರನ್ನೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಪ್ರೀತಿಗೆ ಏನು ಹೇಳಿ, ಎಷ್ಟು ಸರಳ ವ್ಯಕ್ತಿತ್ವ ಅಂದರೆ ಎಲ್ಲರನ್ನೂ ಮುಟ್ಟಿ ಮಾತಾಡಿಸಿ ಅಷ್ಟು ಚೆನ್ನಾಗಿ ಕಂಡು ಇದು ಮಾಡ್ತಾಯಿದ್ರು, ಆಧರಿಸ್ತಾಯಿದ್ರು. ಹಾಗೆ ನಾನು ಹೋದ ತಕ್ಷಣ ಫಸ್ಟು ಸ್ಟೇಜ್ ಹತ್ತೋಕ್ಕೆ ಮುಂಚೆ ಮಾಡಿದ ಕೆಲಸ ಶಾಪಿಂಗು. ನನಗೆ ದೇಸಿ ಒಂದು ಬೆಡ್ ಸ್ಪ್ರೆಡ್ಡು, ಕುರ್ತಾ ಅದೆಲ್ಲ ಬೇಕಿತ್ತು. ತೊಗೊಂಡು ಫಸ್ಟ್ ಬಿಲ್ ಮಾಡಿಸ್ಕೊಂಡು ಆನಂತರ ನಾನು ಸ್ಟೇಜ್ ಹತ್ತಿದ್ದು. ಸ್ಟೇಜ್ ಮೇಲೆ ಏನಾಯಿತು ಅದೆಲ್ಲ ನೀವು ನೋಡ್ತೀರಾ, ಬಿಕಾಸ್ ಅಲ್ಲಿ ವಾಯ್ಸ್ ಓವರ್ ಮಾಡೋವಂಥ ಅವಶ್ಯಕತೆ ನನಗಿಲ್ಲ. ಕಂಪ್ಲೀಟಾಗಿ ವಿಡಿಯೋ ನೋಡಿ ತಿಳ್ಕೊಳ್ಳೋಂಥ ಎಷ್ಟೋ ವಿಚಾರಗಳಿದೆ. ಮೇಡಮ್ ಬಾಯಿಂದ ಬಂದಂಥ ಎಷ್ಟೋ ಮಾತುಗಳು ನಿಜವಾಗ್ಲೂ ನಮಗೆ ಒಂದು ಮಾದರಿ, ಒಂದು ಇನ್ಸ್ಪಿರೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಅವರು ಪ್ರಾಕ್ಟಿಕಲಿ ಅನುಭವಿಸ್ತಾ ಇರೋಂಥ ಎಷ್ಟೋ ಪ್ರಾಬ್ಲಮ್ಗಳನ್ನು ಹೇಳಿದ್ರು. ಅಂದರೆ ಒಳ್ಳೆಯ ಏನು ಹೇಳ್ತಾರೆ, ಸಾವಯವ ಕೃಷಿಕರಿಗೆ ಬೆಂಬಲ ಕೊಡ್ತಾ ಇಲ್ಲ, ಒಳ್ಳೆಯ ವಸ್ತುಗಳು ನಮಗೆ ಸಿಗ್ತಾ ಇಲ್ಲ ಅನ್ನೋದನ್ನು ಅವರು ಅಳಲನ್ನು ತೋಡ್ಕೊಂಡ್ರು. ಹಾಗೆ ಅವರ ಒಂದು ಪ್ರೋತ್ಸಾಹನೂ ಈ ಚರಕ ಸಂಸ್ಥೆಗೆ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಇದೇ ರೀತಿ ಎಲ್ಲರೂ ಕೂಡ ನಮ್ಮ ದೇಸಿ ವಸ್ತುಗಳ ಬಗ್ಗೆ ಒಲವನ್ನು ತೋರಿಸಿದ್ರೆ ನಿಜವಾಗ್ಲೂ ದೇಶ ಎಲ್ಲೋ ಇರುತ್ತೆ ಅಂತ ಎಲ್ಲೋ ಒಂದು ಕಡೆ ಆಸೆ ಇರಬೇಕು. ನಾವೆಷ್ಟು ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ವಿದೇಶಗಳಲ್ಲಿ ಕಾಂಪಿಟೇಷನ್ ಕೊಡ್ತಾ ಇದ್ದೀವೋ, ಅದೇ ರೀತಿ ನಮ್ಮ ಸ್ವದೇಶಿ ವಸ್ತುಗಳನ್ನ ಬಳಸ್ಕೊಂಡು ನಾವು ಯಾರಿಗಿಂತನೂ ಕಡಿಮೆ ಇಲ್ಲ, ನಮ್ಮ ವಸ್ತುಗಳು ನಾವು ಬಳಸ್ಕೊಂಡು ನಾವು ಮುಂದುವರಿತೀವಿ ಅಂತ ನಾವು ಎದೆ ಉಬ್ಬಿಸಿ ಹೇಳೋವಂಥ ಒಂದು ದಿನ ಬರಬೇಕು. ಎಲ್ಲರೂ ಕೈ ಜೋಡಿಸ್ಬೇಕು. ಬೇರೆ ದೇಶದ ವಸ್ತುಗಳನ್ನು ನಾವು ನಿಜವಾಗ್ಲೂ ಬಹಿಷ್ಕರಿಸಬೇಕು. ನನ್ನಿಂದ ಹಿಡಿದು ಹೇಳ್ತೀನಿ, ಎಲ್ಲರೂ ನಾವು ಆದಷ್ಟು ನಮ್ಮ ದೇಸಿ ವಸ್ತುಗಳನ್ನು ಬಳಸ್ತಾ ಹೋದಂಗೆ ಅರ್ಥ ಆಗುತ್ತೆ ನಮಗೂ ಒಂದು ದೇಶದಲ್ಲಿ ಇಂಪ್ರೂವ್ಮೆಂಟ್ಸ್ ಯಾವ ರೀತಿ ಆಗ್ತಾಯಿದೆ, ಅದಕ್ಕೆ ಕಾರಣಕರ್ತರು ಯಾರು ಅಂತ. ಸೊ ಹೆಚ್ಚು ಇದ್ರ ಬಗ್ಗೆ ಹೇಳೋದಕ್ಕಿಂತ ಪ್ರಾಕ್ಟಿಕಲಿ ನೀವೇ ನೋಡ್ರಿ, ನಿಮಗೆ ಅರ್ಥ ಆಗುತ್ತೆ ಈ ಸಂಸ್ಥೆಯ ಒಂದು ಉದ್ದೇಶಗಳು. ಇವರೇ ಅರುಣಾದೇವಿ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪಾಜಿಯವರ ಮಗಳು. ಬನ್ನಿ ಕಾರ್ಯಕ್ರಮ ಶುರು ಮಾಡಿ. ಅತಿಥಿಗಳು ಶ್ರೀಯುತ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ, ಸಂಸ್ಕೃತಿ. ಶ್ರೀಯುತ ನಮ್ಮ ಪೀಟರ್ ಸರ್ ಅವರನ್ನ ವೇದಿಕೆಗೆ ದಯಮಾಡಿ ಬರಮಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೋರ್ವ ನಮ್ಮ ಮುಖ್ಯ ಅತಿಥಿಗಳು ಶ್ರೀಯುತ ಶಿವಲಿಂಗಪ್ಪ ಎನ್ ಕುಮಾರ, ಉಪನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಶಿವಮೊಗ್ಗ. ಇವರನ್ನ ದಯಮಾಡಿ ಪೀಟರ್ ಸರ್ ಬರಮಾಡಿಕೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಶ್ರೀಮತಿ ಟಿ ಗಾಯತ್ರಿ, ಸಂಘಟಕರು ಸಂತೆಬೆನ್ನೂರು. ಇವರನ್ನ ಶ್ರೀಮತಿ ಮಹಾಲಕ್ಷ್ಮಿ ಅಧ್ಯಕ್ಷರು ಬರಮಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ
ಎಲ್ಲ ನಮ್ಮ ಹಿರಿಯ ಬೇರೆ ಬೇರೆ ಸಂಘ ಸಂಸ್ಥೆಯ ಸದಸ್ಯರುಗಳು, ನಿರ್ದೇಶಕರು, ಹಾಗೆ ಎಲ್ಲ ಸಂಘಟಕರು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಉತ್ಪಾದಕರು ತುಂಬ ಶ್ರಮಪಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಮೊದಲಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕ್ರಮ ದೀಪವನ್ನು ಬೆಳಗುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿಕೊಡ್ಬೇಕು ಅಂತ ನಮ್ಮ ಶ್ರೀಮತಿ ಅರುಣಾ ಮೇಡಮ್ ಇವರಿಗೆ ಕೇಳ್ಕೊಳ್ತಾರೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಉದ್ಘಾಟಕರಾಗಿ ಆಗಮಿಸಿರುವ ನಮ್ಮ ಅರುಣಾ ಮೇಡಮ್ ಅವರ ಬಗ್ಗೆ ನಾವು ಹೇಳಲೇಬೇಕು ಈ ದಿನ. ಶ್ರೀಮತಿ ಅರುಣಾದೇವಿ ಇವರು ಶಿಕ್ಷಣ ಮತ್ತು ಸಮಾಜ ಸೇವಾ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು, ಜನಶಿಕ್ಷಣ ಸಂಸ್ಥೆಯ ನಿರ್ದೇಶಕಿಯಾಗಿಯೂ ಜೊತೆಗೆ ಪ್ರೇರಣಾ ಸಂಸ್ಥೆಯ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕರ್ನಾಟಕದ ಹಿರಿಯ ರಾಜಕೀಯ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಪುತ್ರಿ. ಜನಶಿಕ್ಷಣ ಸಂಸ್ಥೆಯ ಮೂಲಕ ಸಾವಿರಾರು ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿ, ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳನ್ನು ಒದಗಿಸಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅವರು ನೆರವಾಗಿದ್ದಾರೆ. ನಮ್ಮ ಚರಕ ಸಂಸ್ಥೆಗೆ ಇಂದು ಆಯೋಜಿಸಿರುವ ಈ ಮೇಳಕ್ಕೆ ಕಾರಣರಾದವರು ಅರುಣಾದೇವಿಯರು ಎಂದರೆ ತಪ್ಪಾಗುವುದಿಲ್ಲ. ಅರುಣಾದೇವಿಯವರು ನಮ್ಮ ಚರಕ ಸಂಸ್ಥೆಗೆ ಸ್ವತಃ ಭೇಟಿ ನೀಡಿ ಕೈಮಗ್ಗ ನೇಕಾರರು ಹಾಗೂ ಸಂಸ್ಥೆ ಎದುರಿಸುತ್ತಿರುವ ಕಷ್ಟಗಳನ್ನು ನೇರವಾಗಿ ಅವಲೋಕಿಸಿದರು. ನಮ್ಮ ಸಂಘದ ಕಾರ್ಯಚಟುವಟಿಕೆಗಳನ್ನು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಮಾನ್ಯ BS ಯಡಿಯೂರಪ್ಪನವರಿಗೆ ಪರಿಚಯಿಸಿದ್ದು ಅರುಣಾದೇವಿಯವರೇ. ಈ ಕೋವಿಡ್-19 ಸಂದರ್ಭದಲ್ಲಿ ನಮ್ಮ ಸಂಘದ ಸಂಸ್ಥಾಪಕರಾದ ಶ್ರೀಯುತ ಪ್ರಸನ್ನರವರು ಅಂದಿನ ಮುಖ್ಯಮಂತ್ರಿಗಳಾದ ಮಾನ್ಯ BS ಯಡಿಯೂರಪ್ಪ ಅವರನ್ನು ಭೇಟಿ ನೀಡಿ ನಮ್ಮ ಸಂಘದ ಸಂಕಷ್ಟಗಳನ್ನು ಅವರ ಮುಂದೆ ವಿವರಿಸಿ ಈ ಪವಿತ್ರ ಯೋಜನೆಯ ಪ್ರಸ್ತಾವನೆಯನ್ನು ಸಲ್ಲಿಸಿದಾಗ ಅಂದಿನ ಮುಖ್ಯಮಂತ್ರಿಗಳು ನಮ್ಮ ಸಂಘಕ್ಕೆ ಶೀಘ್ರವಾಗಿ ಈ ಯೋಜನೆಯನ್ನು ಮಂಜೂರು ಮಾಡಿಸಿಕೊಟ್ಟರು. ಅವರಿಗೆ ಚರಕ ಸಂಸ್ಥೆಯ ಪರವಾಗಿ ಹಾಗೂ ನೆರೆದಿರುವ ವೇದಿಕೆಯ ಗಣ್ಯರ ಪರವಾಗಿ ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಸ್ಫೂರ್ತಿದಾಯಕವಾಗಿ ನೆರವೇರಿಸಿಕೊಡ್ಲಿಕ್ಕೆ ಇನ್ನೋರ್ವ ಅತಿಥಿಗಳಾದ ಶ್ರೀಯುತ ರಾಜೇಂದ್ರ ಚೆನ್ನಿ. ಇತ್ತೀಚೆಗೆ ಇವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಅವರು ಈ ದಿನ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವುದು ಬಹಳ ಸಂತೋಷದ ವಿಷಯ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ನೆರೆದಿರುವ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಇನ್ನೋರ್ವ ನಮ್ಮ ಮಹಿಳಾ ಅತಿಥಿಗಳು ನಿಜವಾಗ್ಲೂ ಸ್ಫೂರ್ತಿಯ ಮೇಡಮ್. ಇವರು ನಮಗೆ ಹಿಂದಿನಿಂದಲೂ ತುಂಬ ಸ್ಫೂರ್ತಿದಾಯಕವರು. ಶ್ರೀಮತಿ ಗಾಯತ್ರಿ ಅವರು ಗಾಯೂಸ್ ಗ್ಲಿಟ್ಸ್ ಒಂದು ಪ್ರೇರಣಾದಾಯಕ ಯೂಟ್ಯೂಬ್ ಚಾನಲ್ ಆಗಿದ್ದು ಜೀವನದ ವಿವಿಧ ಆಯಾಮಗಳಿಗೆ ಬೆಳಕು ಚೆಲ್ಲುವ ಸಕಾರಾತ್ಮಕ ವೇದಿಕೆಯಾಗಿದೆ. ಗಾಯತ್ರಿ ಅವರು ತಮ್ಮ ಚಾನಲ್ ಮೂಲಕ ಆಹಾರ ಕ್ರಮ, ಆರೋಗ್ಯಕರ ಜೀವನ ಶೈಲಿ, ಮನೆ ಸುವ್ಯವಸ್ಥೆ, ಪ್ರೇರಣಾತ್ಮಕ ಮಾತುಗಳು, ವಾಸ್ತು ಪೂಜೆ ವಿಧಾನಗಳು ಹಾಗೂ ದೈನಂದಿನ ಬದುಕಿಗೆ ಉಪಯುಕ್ತ ಸಲಹೆಗಳನ್ನು ಸರಳವಾಗಿ ಹಂಚಿಕೊಳ್ಳುತ್ತಾರೆ. ಜೀವನದಲ್ಲಿ ನಾನು ತಲುಪುವ ಪ್ರತಿಯೊಬ್ಬರಲ್ಲೂ ಸಕಾರಾತ್ಮಕತೆಯನ್ನು ಬಿತ್ತುವುದು ನನ್ನ ಸಣ್ಣ ಪ್ರಯತ್ನ ಎನ್ನುವ ಧೈರ್ಯದೊಂದಿಗೆ ನಗು ಮತ್ತು ಆತ್ಮವಿಶ್ವಾಸವನ್ನು ಹರಡುವುದು ಅವರ ಉದ್ದೇಶ. ಇವರು ನಮ್ಮ ಪಕ್ಕದ ಜಿಲ್ಲೆ ದಾವಣಗೆರೆಯ ಚನ್ನಗಿರಿಯ ಸಂತೆಬೆನ್ನೂರಿನವರು. ಅವರು ಉತ್ತಮ ಸಂಘಟಕಿಯೂ ಹೌದು. ಈ ಚಾನೆಲ್ ಪ್ರೇಕ್ಷಕರಿಗೆ ಹೊಸ ಉತ್ಸಾಹ, ಆಶಾವಾದ ಮತ್ತು ಬದುಕನ್ನು ಸುಂದರವಾಗಿ ರೂಪಿಸಿಕೊಳ್ಳುವ ಪ್ರೇರಣೆಯನ್ನು ನೀಡುತ್ತದೆ. ಅವರ ಈ ಪ್ರಯತ್ನ ಎಲ್ಲರ ಮನಸ್ಸಿಗೂ ಖಂಡಿತ ಸ್ಫೂರ್ತಿ ನೀಡುತ್ತದೆ ಎಂಬ ನಂಬಿಕೆ ಇದೆ. ಶ್ರೀಮತಿ ಗಾಯತ್ರಿಯವರು ಚರಕ ಸಂಸ್ಥೆಯ ಗ್ರಾಹಕಿ ಕೂಡ ಹೌದು. ನಮ್ಮ ಶಿವಮೊಗ್ಗ ಅಂಗಡಿಯ ಬಗ್ಗೆ ಅವರ ಚಾನೆಲ್ನಲ್ಲಿ ಹಂಚಿಕೊಂಡು ಅಂಗಡಿಗೆ ಗ್ರಾಹಕರು ಬರುವುದಕ್ಕೆ ಕಾರಣಕರ್ತರಾಗಿದ್ದಾರೆ.
ಅವರು ಈ ದಿನ ಇಲ್ಲಿ ಅತಿಥಿಗಳಾಗಿ ಬಂದಿರುವುದು ಬಹಳ ಸಂತೋಷದ ವಿಷಯ. ಅವರಿಗೆ ಸಂಸ್ಥೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಲ್ಲಿ ಸೇರಿರುವಂಥ ಎಲ್ರಿಗೂ ನಮಸ್ಕಾರ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ಮಹಾಲಕ್ಷ್ಮಿಯವರೇ, ಬರೀ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಅಲ್ಲ, ಒಂದು ರೀತಿ ಚರಕದ ಬೆನ್ನೆಲುಬು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಪ್ರೊಫೆಸರ್ ಚೆನ್ನಿಯವರೇ, ರಾಜೇಂದ್ರ ಚೆನ್ನಿ ಅಂದ ತಕ್ಷಣ ಯಾರೋ ಹೊಸಬ್ರು ಅಂತ ಅಂದ್ಕೊಂಡೆ. ನನಗೆ ಪರಿಚಯ ಇರೋದು ಪ್ರೊಫೆಸರ್ ಚೆನ್ನಿಯವರಂತಲೇ. ಅದೇನೋ ಸಂಭ್ರಮ, ಇವತ್ತು ಚೆನ್ನಿಯವರು ನಮ್ಮ ಜೊತೆಗಿರ್ತಾರೆ ಅನ್ನೋಂಥದ್ದು. ಅವರ ಬದುಕಿನ ಅನುಭವಗಳ ಬಗ್ಗೆ, ಅವ್ರ ಜೊತೆ ಒಡನಾಟ ಸ್ವಲ್ಪ ಕಾಲನೋ ಬಹಳ ಕಾಲನೋ ಗೊತ್ತಿಲ್ಲ, ಆದರೆ ನನ್ನ ಬದುಕಿನ ಕೊನೆಯವರೆಗೂ ಕೂಡ ನೆನಪಿನಲ್ಲಿರುವಂಥ ಕೆಲವು ವ್ಯಕ್ತಿಗಳಲ್ಲಿ ತಾವು ಕೂಡ ಒಬ್ಬರು ಅಂತ ಈ ಸಂದರ್ಭ ಭಾಳ ಸಂತೋಷವಾಗಿ ಹೇಳ್ತಾ, ಗೆಳತಿ ಗಾಯತ್ರಿ ಅವರೇ, ಯೂಟ್ಯೂಬರ್ ಅಂತ ಕೇಳಿದೆ. ಯೂಟ್ಯೂಬರ್ಗಳು ಭಾಳಷ್ಟು ಜನರನ್ನು ನೋಡಿದ್ದೇನೆ. ತುಂಬ ಸರಳವಾಗಿ ಜನರಿಗೆ ಏನು ತಲುಪಿಸ್ಬೇಕು ಅನ್ನೋ ಆಲೋಚನೆಯನ್ನು ಹೊತ್ತಂಥ ಒಬ್ಬ ಮಹಿಳೆ ಅಂತ ಕೇಳಿ ಬಹಳ ಸಂತೋಷ ಆಯಿತು ಅಂತ ಹೇಳ್ತಾ, ಶ್ರೀಯುತ ಶಿವಲಿಂಗಪ್ಪ ಕಂಬಾರವರೇ, ಸರ್ಕಾರಿ ಅಧಿಕಾರಿಗಳು, ಆದರೆ ಸಾಮಾನ್ಯ ಜನರ ತುಡಿತವನ್ನು ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡ್ತಾ ಇರೋಂಥದ್ದು ಭಾಳಷ್ಟು ಸಂತೋಷ. ಗಿರಿಜಾ ಅವ್ರ ಬಾಯಿಂದ ಕೇಳ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಆತ್ಮೀಯ ಪತ್ರಕರ್ತ ಮತ್ತು ಮಾಧ್ಯಮ ಮಿತ್ರರೇ, ಇಲ್ಲಿ ಇಷ್ಟೊಂದು ಸ್ಟಾಲ್ಗಳನ್ನು ಹಾಕಿದ್ದೀರಾ, ಇದಕ್ಕಾಗಿ ಇಷ್ಟೊಂದು ಸಮಯ ಕೊಡ್ತಿದ್ದೀರಾ, ನಮಗೆ ಒಳ್ಳೇದು ಮಾಡಬೇಕು ಅಂತೇಳಿ ಹೊರಟಿರುವಂಥ ಎಲ್ಲ ಸ್ನೇಹಿತರು, ವಿವಿಧ ಸಂಘ ಸಂಸ್ಥೆಗಳಿಗೂ ಕೂಡ ನಮಸ್ಕಾರ ಹೇಳ್ತಾ, ಇವತ್ತು ನನಗೆ ಪದ್ಮ ಅವರು ಫೋನ್ ಮಾಡಿ ಹೇಳಿದರು, ಚರಕಾದ ಹೀಗೆ ಉದ್ಘಾಟನೆ ಯಾವಾಗ ಬರಬೇಕು ಇನ್ವೈಟ್ ಮಾಡಲಿಕ್ಕೆ, ತುಂಬ ಬಿಂಕ ಭಿನ್ನಾಣ ಬೇಡ, ಯಾಕೆಂದರೆ ಅಷ್ಟೊಂದು ಸರಳವಾಗಿ ಇವತ್ತು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ಹೆಗ್ಗೋಡು ನೀನಾಸಂ ಇರ್ಬೋದು, ನಮ್ಮ ಚರಕ ಸಂಸ್ಥೆ ಇರ್ಬೋದು, ಒಂದು ರೀತಿ ಇಡೀ ದೇಶದ ಭೂಪಟದಲ್ಲಿ ಹೆಗ್ಗೋಡು ಅಂದ ತಕ್ಷಣ, ಭೀಮನ ಕೋಣೆ ಅಂದ ತಕ್ಷಣ ಎಲ್ಲರೂ ಹೇಗೆ ಹೇಳ್ತಾರೆ ಅಂತಂದರೆ, ಅದಕ್ಕೆ ನಿಜವಾದ ಕಾರಣಕರ್ತರು ಪ್ರಸನ್ನ ಅವರನ್ನು ಇವತ್ತು ನೆನಪಿಸ್ಕೊಳ್ತೇನೆ, ಅಕ್ಷರ ಅವ್ರನ್ನ ನೆನಪಿಸ್ಕೊಳ್ತೇನೆ, ನಮ್ಮ ಸುಬ್ಬಣ್ಣ ಅವರನ್ನು ನೆನಪಿಸ್ಕೊಳ್ತಾ ಈ ವೇದಿಕೆಯಲ್ಲಿ ಇವತ್ತು ಭಾಳ ಅರ್ಥಪೂರ್ಣವಾದ ಕೆಲಸವನ್ನು ನೀವು ಒಂದು ರಥೋತ್ಸವದ ರೀತಿ ಎಲ್ರಿಗೂ ಮುಟ್ಟಿಸ್ಲಿಕ್ಕೆ ಹೊರಟಿದ್ದೀರಾ. ಇವತ್ತು ಬಹುಶಃ ನಮ್ಮ ಸಾಮಾನ್ಯ ಜನರಿಗೆ ಇದು ಅರ್ಥ ಆಗೋದಿಲ್ಲ ಈಗಲೇ. ಇವತ್ತು ಚರಕ ಅಂದರೆ ಒಂದು ರೀತಿ ನಮ್ಮ ಕೈ ಕಾಲಲ್ಲಿರೋ ಕೂದಲುಗಳು ಒಂಥರ ನವಿರಾಗಿ ಏಳುತ್ತೆ. ಯಾಕೆಂತಂದರೆ ಚರಕ ಅಂದರೆ ಎಷ್ಟೊಂದು ಅದಕ್ಕೆ ಒಂದು ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ, ಏನೇನೋ ನೆನಪುಗಳು ಬರುತ್ತೆ. ನಮ್ಮ ಬ್ರಿಟಿಷರ ಕಾಲದ ನೆನಪುಗಳು ಬರುತ್ತೆ, ಗಾಂಧೀಜಿ ನೆನಪು ಬರ್ತಾರೆ ಅಲ್ವಾ. ಇದೆಲ್ಲವನ್ನು ನೋಡಿದಾಗ ನಾನು ಅಂದ್ಕೊಳ್ತೇನೆ, ಅವಾಗೆಲ್ಲ ಆಯಿತು, ಅದೊಂದು ದೊಡ್ಡ ಆಂದೋಲನ ಆಯಿತು. ಆದರೆ ಈಗ ಮತ್ತೆ ಆಂದೋಲನ ಆಗಬೇಕಾಗಿದೆ, ನಮಗಾಗಿ ಒಂದು ದೊಡ್ಡ ಆಂದೋಲನ ಆಗಬೇಕಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಆಗುವಂಥ ಆಂದೋಲನ ಈಗ ಆಗಬೇಕಾಗಿದೆ. ಗ್ಲೋಬಲ್ ವಾರ್ಮಿಂಗ್ ಹೇಗೆ ಆಗ್ತಾ ಇದೆ ಅಂತಂದರೆ, ಬಹುಶಃ ನಾವು ಸರಳವಾಗಿ ಉಡುಗೆ ತೊಡುಗೆ ಆ ಒಂದು ಬದುಕಿಗೆ ಹೋಗದೇ ಇದ್ದರೆ ನಾವು ಯಾರು ಇನ್ನು ಬದುಕಲಿಕ್ಕೆ ಆಗೋಲ್ಲ ಅನ್ನೋಷ್ಟು ಮಟ್ಟಿಗೆ ನಾವು ಪ್ರಕೃತಿಯತ್ತ ಮರಳಬೇಕಾಗಿದೆ. ಇವತ್ತು ಚಳಿ ಅಂತೇಳಿ, ಡಿಸೆಂಬರ್ ಚಳಿಗೆ ಕಿವಿಗೆ ಬೆಳಗ್ಗೆ ವಾಕ್ ಹೋಗೋಕ್ಕೆ ನಿಲ್ಲಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ವಾಕ್ ಹೋಗಬೇಕು ಅಂತೇಳಿ ಕಿವಿ ಕಾಟನ್ ಹಾಕ್ಕೊಂಡ್ರೆ ಕಾಟನ್ ಹೊರಗಡೆ ಬರುತ್ತೆ, ಕಿವಿಯಲ್ಲಿ ಉಳಿಯಲ್ಲ. ಯಾಕೆ ಅಂತಂದರೆ ನಿಜವಾದ ಒರಿಜಿನಲ್ ಕಾಟನ್ ನಮಗೆ ಸಿಗ್ತಾ ಇಲ್ಲ. ಎಲ್ಲದೂ ಕೂಡ ನಮಗೀಗ ಒಂದು ರೀತಿ ಎಲ್ಲ ಮಿಕ್ಸಾಗಿ ಹೋಗ್ತಾ ಇದೆ, ನೈಲಾನ್ ಜೊತೆ ಪ್ಲಾಸ್ಟಿಕ್ ಜೊತೆ ಮಿಕ್ಸಾಗಿ ಹೋಗ್ತಾ ಇದ್ದೀವಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮೊನ್ನೆ ಹೀಗೆ ನಮ್ಮ ಗದ್ದೆನಲ್ಲಿ ವಾಕ್ ಮಾಡಬೇಕಾದಾಗ ರಾಘವೇಂದ್ರ ಇದ್ದಾರಲ್ಲ, ಅವರ ಪತ್ನಿ ತೇಜಸ್ವಿನಿಯವರು, ಅವ್ರಿಗೆ ಗದ್ದೆ ಮಣ್ಣು ಇದೆಲ್ಲ ತುಂಬ ಇಷ್ಟ. ಅವ್ರಿಗೆ ಬೆಳೆಯನ್ನು ಆರ್ಗ್ಯಾನಿಕ್ ಬೆಳೆಸೋದು ಮಾಡೋದು ಅಂತೇಳಿ, ಒಳ್ಳೆ ಹತ್ತಿ ಗಿಡಗಳನ್ನು ಹಾಕೋಣ ತೇಜು, ಇಲ್ಲಾಂದರೆ ಮುಂದಿನ ದಿವಸದಲ್ಲಿ ಭಾಳ ಕಷ್ಟ ಅಂತೇಳಿ ಹೇಳ್ತಾ ಇದ್ದೆ. ಬಹುಶಃ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇವತ್ತು ದೀಪ ಹಚ್ಚಬೇಕು ಅಂತಂದರೆ ಪ್ಯೂರ್ ಕಾಟನ್ ಸಿಗ್ತಾ ಇಲ್ಲ ನಮಗೆ. ನಾವು ಜನಶಿಕ್ಷಣ ಸಂಸ್ಥೆಯಲ್ಲಿ ನಾನು ಕೂಡ ಭಾಳಷ್ಟು ಬಡ ಹೆಣ್ಮಕ್ಳಿಗೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ರೀತಿಯ ವೃತ್ತಿಕೋಶದಲ್ಲಿ ತರಬೇತಿ ಮಾಡಬೇಕಾದಾಗ ಅವ್ರಿಗೆ ಫ್ಯಾಷನ್ ಡಿಸೈನಿಂಗ್ ಟ್ರೈನಿಂಗಲ್ಲಿ ಒಂದನ್ನೇ ಹೇಳ್ಕೊಡ್ತೇನೆ, ಏನು ಅಂತಂದರೆ ಬರ್ನಿಂಗ್ ಟೆಸ್ಟನ್ನು ಹೇಳ್ಕೊಡ್ತೇನೆ. ಒಂದು ಕ್ಯಾಂಡಿಡೇಟ್ ಅವ್ರು ಮೊದಲನೇ ದಿವಸ ಟ್ರೈನಿಂಗಿಗೆ ಬಂದಾಗ ಒಬ್ಬರಿಗೆ ಕಾಟನ್ ಬಟ್ಟೆದಲ್ಲಿ ಕೇಳ್ತೀನಿ, ಒಬ್ಬರಿಗೆ ನೈಲಾನ್ ಬಟ್ಟೆ ಥರ ಕೇಳ್ತೀನಿ, ಒಬ್ಬರಿಗೆ ಸಿಲ್ಕ್, ಒಬ್ಬರಿಗೆ ರಿಯಾನ್, ಹೀಗೆ ಬೇರೆ ಬೇರೆ ಬಟ್ಟೆಗಳಂತಂದು ಬರ್ನಿಂಗ್ ಟೆಸ್ಟ್ ಹೇಳ್ಕೊಟ್ಟಾಗ ಕಾಟನ್ ಮಾತ್ರ ನಿಧಾನಕ್ಕೆ ಹತ್ಕೊಳ್ಳೋದು, ಉರಿಯಲಿಕ್ಕೋದಕ್ಕೆ ಎಷ್ಟೊಂದು ಸಮಯ ಬೇಕು. ನೈಲಾನ್ಗೆ ಇದು ಮಾಡಿಕೊಂಡ್ರೆ ಹೀಗೆ ಮೈಗೆ ಬೆಂಕಿ ಹತ್ಕೊಳ್ಳೋಗೆ. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಇವತ್ತು ಆ ಕಾಟನ್ ಅನ್ನೋವಂಥದ್ದು ಕಣ್ಮರೆ ಆಗ್ತಾ ಇರೋಂಥ ದೇವಸ್ಥಾನದಲ್ಲಿ ದೇಸಿ ಹೆಸರಲ್ಲಿ ನೀವು ಇದನ್ನು ಉಳಿಸಿ ಬೆಳೆಸಿ ತೆಗೆದುಕೊಂಡು ಹೋಗ್ತಾ ಇದ್ದೀರಲ್ಲ, ಅದು ನಮ್ಮೆಲ್ಲರೂ ಪುಣ್ಯ ಅಂತ, ನಮ್ಮೆಲ್ಲರೂ ಸೌಭಾಗ್ಯ ಅಂತ ನಾನು ಹೇಳುವಂಥದ್ದು. ಬಹುಶಃ ಈಗ ನಮಗೀಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಸೆಕೆಗಾಲ ಅಂತಲೂ ಕಾಯೋಂಗಿಲ್ಲ. ಬರ್ತಿದ್ದ ಹಾಗೆಯೇ ನಾವೆಲ್ಲರೂ ಯಾವ ದಾವಂತಕ್ಕೆ ಹೋಗ್ತಿದ್ದೀವಿ ಅಂತಂದರೆ, ನಾನಂತೂ ಎಲ್ರಿಗೂ ಹೇಗೆ ಅಂತ ಗೊತ್ತಿಲ್ಲ, ಕಾಟನ್ ಬಟ್ಟೆ, ಹತ್ತಿ ಬಟ್ಟೆಯನ್ನು ಹುಡ್ಕೊಂಡು ನಾನು ಓಡಾಡ್ತಾ ಇರ್ತೇನೆ ಎಲ್ಲ ಕಡೆನೂ. ಚಿನ್ನದ ರೀತಿಯಲ್ಲಿ ಕಾಟನ್ ಹ್ಯಾಸ್ ಬಿಕಮ್ ಕೋಲ್ಡ್.
ಗೋಲ್ಡನಿಗೆ ಆಗ್ತಾ ಇರೋದು ನಿಮಗೆ ಗೊತ್ತಿರಲಿ. ಇಷ್ಟೊಂದು ಕಡಿಮೆ ರೀತಿಯಲ್ಲಿ ಇಲ್ಲಿ ನೀವು ವಸ್ತ್ರಗಳನ್ನು ಇಟ್ಟಿದ್ದೀರಾ ಅಂದರೆ ಇದನ್ನೇ ನಾವು ಬೆಂಗಳೂರಲ್ಲಿ ತಮಗೆಲ್ರಿಗೂ ಗೊತ್ತಿದೆ. ನಾವು ಶೋರೂಮ್ಗಳಲ್ಲಿ ಈ ಬಟ್ಟೆಗಳನ್ನು ತೆಗೆದುಕೊಳ್ಳೋದ್ರೆ ಕಷ್ಟಪಟ್ಟವರು ನೀವುಗಳು. ಅಲ್ಲಿ ಎಷ್ಟು ಅವ್ರು ಇನ್ಕಮ್ ಮಾಡ್ತಾರೆ ಅಂತಂದರೆ, ಒಂದು ಸಣ್ಣ ನಾನೊಂದು ಕಾಟನ್ ಸ್ಟೋಲ್ ತೊಗೋಬೇಕು, ಒಂದು ಕಾಟನ್ ಟಾಪ್ ತೊಗೋಬೇಕು ಅಂದರೆ ಮುಲಾಜಿಲ್ದಂಗೆ 4,000 to 5,000 ಕಣ್ಣು ಮುಚ್ಕೊಂಡು ಕೊಟ್ಟು ಬರ್ತೇನೆ. ನಿನ್ನೆ ನಾನೊಂದು ಕಾಟನ್ ಹೀಗೆ ಸ್ಟೆನ್ಸಿಲ್ ವರ್ಕ್ ಇರೋವಂಥದ್ದು, ನಿಮ್ಮಲ್ಲಿ ನಾನು ಚರ್ಕದಲ್ಲಿ ಬಂದಾಗ ನೋಡಿದ್ದೇನೆ, ಸ್ಟೆನ್ಸಿಲ್ ವರ್ಕ್ ಇರೋವಂಥದ್ದು ಡೆಲ್ಲಿನಲ್ಲಿ ಒಂದು ಟಾಪನ್ನು ನಾನು ಪಾರ್ತಿ ಕೇಳಿದಾಗ 8,500 ಹೇಳಿದ್ರು. ನಮ್ಮ ಹಳ್ಳಿನಲ್ಲಿ ನಮ್ಮ ಹೆಣ್ಮಕ್ಳು ಮಾಡೋಂಥ ವಸ್ತ್ರ ಅಲ್ಲಿ ಡೆಲ್ಲಿನಲ್ಲಿ 8,500 ರೂಪಾಯಿ, ಇಲ್ಲಿ 2,000 ಕೊಟ್ಟರು ಯಾರು ತೊಗೊಳ್ಲಿಕ್ಕೆ ಹತ್ತಿರ ಬರೋದಿಲ್ಲ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಹಾಗಾಗಿ ನಾವು ಇದನ್ನು ಚಿನ್ನದ ರೀತಿಯಲ್ಲಿ ಉಳಿಸ್ಬೇಕು, ಬೆಳೆಸಬೇಕು, ಮುಂದಿನ ಪೀಳಿಗೆಗೆ ಕೊಡುವಂಥ ಕೆಲಸ ಇವತ್ತು ನಮ್ಮ ಹೆಗ್ಗೋಡಂಥ ಊರಿನಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ನಾವೆಲ್ಲರೂ ಅದನ್ನು ಸಂಭ್ರಮಿಸಬೇಕು. ಅದನ್ನು ನಮ್ಮ ತವರು ಜಿಲ್ಲೆಯಲ್ಲಿ ಆಗ್ತಾ ಇರುವಂಥದ್ದು ಬಹಳ ಸಂಭ್ರಮ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಬಹಳ ಖುಷಿಯಾಯಿತು. ಇವತ್ತು ಈಗಾಗಲೇ 2 ಎಕ್ಸಿಬಿಷನ್ ಆಗಿ ಇವತ್ತು 3ನೇ ಎಕ್ಸಿಬಿಷನ್ ಎಲ್ಲ ಆಗ್ತಾ ಇರೋದು ಅಂತೇಳಿ. ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅವಶ್ಯಕತೆ ಇರುವಂಥವ್ರಿದ್ದಾರೆ ಅಂಥವ್ರನ್ನ ಹುಡುಕಾಡ್ತಾ ಇದ್ದೆ ನಾನು ಎಲ್ಲೂ ಯಾವ ಅಧಿಕಾರಿಗಳ ಹತ್ರನೂ ನಾನು ಯಡಿಯೂರಪ್ಪನವ್ರ ಮಗಳು, ಮುಖ್ಯಮಂತ್ರಿಗಳ ಮಗಳು ಅಂತೇಳಿ ಯಾವುದೂ ಒಂದು ಫೈಲ್ ತಗೊಂಡು ಹೋಗಿಲ್ಲ. ನನಗೆ ಅದಾಗಬೇಕು ಇದಾಗಬೇಕು ಅಂತ ಒಂದು ಫೋನ್ ಮಾಡಿಲ್ಲ. ಆದರೆ ಇವತ್ತು ಆ ಒಂದು ಪುಣ್ಯದ ಕೆಲಸ ಅವತ್ತು ಅವರು ಪಾಪ ಪ್ರಸನ್ನ ಅವರು ನನಗೆ ಹೇಳಿದರು, ಅಯ್ಯೋ ಅಂಥವ್ರನ್ನ ನಾವು ಕರ್ಕೊಂಡು ಹೋಗುವಂಥದ್ದು ನಮ್ಮ ಸೌಭಾಗ್ಯ ಅಂತೇಳಿ. ನಮ್ಮ ತಂದೆಯವರು ಸಂಜೆ ಕಾಫಿ ಟೈಮು ಮನೆಯಲ್ಲೇ ಇದ್ದರು. ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ತಂದೆಗೂ ಬಹಳ ಹೆಮ್ಮೆ ಅನ್ನಿಸ್ತು. ಬಹುಶಃ ಅವರಿಬ್ಬರು ಅರ್ಧ ಗಂಟೆ ಆರಾಮಾಗಿ ಮಾತಾಡ್ದಂಥದ್ದು ನೋಡಿ ಬಹುಶಃ ನಾನು ಬದುಕಿನಲ್ಲಿ ಇವೆಲ್ಲ ಡೈರಿನಲ್ಲಿ ಬರೆದಿರುವಂಥ ಘಟನೆಗಳು ಅಂತ ಸಂದರ್ಭದಲ್ಲಿ ಆ ಫೋಟೋ ನಾನು ಇವತ್ತು ಮತ್ತೆ ಹುಡುಕಬೇಕು ಅಂತ ಅಂದ್ಕೊಂಡೆ. ಭಾಳಷ್ಟು ಸುಂದರವಾದ ಫೋಟೋ ಅದು. ಇಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಬಳಸಬೇಕು. ನಮ್ಮ ತಂದೆ ಆಮೇಲೆ ಪಾಪ ನಾವು ಹೇಳ್ತೀವಿ, ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡೋದು ಭಾಳ ಕಷ್ಟ ಅಂತೇಳಿ. ಅವರು ಆ ಪ್ರಾಜೆಕ್ಟಿಗೆ ಎಷ್ಟೆಷ್ಟು ಕಷ್ಟಪಟ್ಟರು, ಏನೇನು ರೂಲ್ಸು ರೆಗ್ಯುಲೇಷನ್ಸ್. ಅದ್ರ ಮತ್ತು ನನಗೆ ಪ್ರಸನ್ನ ಅವ್ರಿಗೆ ಎಲ್ಲಿ ಬೇಸರ ಆಗಿದ್ದು ಬೇಡಪ್ಪ ಅಂತ ಕೈ ಬಿಡ್ತಾರಪ್ಪ ಅಂತ ಅಂದ್ಕೊಂಡಿದ್ದೆ. ಸದ್ಯ ಅದು ಆಗಲಿಲ್ಲ. ನಾನು ಒಳಗಡೆ ಬರ್ತೇನೆ, ಆ ಕೆಲಸ ಆಯ್ತು ಅಂತ ಕೇಳಿದಾಗ ಅದ್ರ ಪ್ರತಿಫಲನೆ ಇದು ಅಂತ ಕೇಳಿದಾಗ ನನಗೆ ನಿಜವಾಗ್ಲೂ ಸಂತೋಷ ಆಯಿತು, ಭಾಳ ಹೆಮ್ಮೆ ಅನ್ನಿಸ್ತು. ಈ ರೀತಿ ಸಾಮಾನ್ಯದವರಿಗೆ ತಲುಪಬೇಕು. ಇವತ್ತು ಈ ಚರ್ಕದ ಮೂಲಕ ಮಹಿಳಾ ಸಬಲೀಕರಣಕ್ಕೆ, ವುಮೆನ್ ಎಂಪವರ್ಮೆಂಟ್ಗೆ ಇಷ್ಟೊಂದು ಅಲ್ಲಿ ಹೆಣ್ಮಕ್ಳು ನಮ್ಮ ಊರುಗಳಲ್ಲಿ ಕೆಲಸ ಇಲ್ಲದ ಅಂತ ಕೂತ್ಕೋತಾರೆ. ಶಾಹಿಗೆ ಹೋಗಿ ವರ್ಕ್ ಮಾಡಬೇಕು ಅಂದರೆ ಬೆಳಗ್ಗಿಂದ ರಾತ್ರಿ ನಿಂತ್ಕೋಬೇಕು ಮೇಡಮ್, ನಮ್ಮ ಆರೋಗ್ಯಕ್ಕೆ ಆಗಲ್ಲ ಅಂತಾರೆ. ಆ ಹಳ್ಳಿನಲ್ಲಿ ಯಾರ ಆರೋಗ್ಯಕ್ಕೂ ಏನೂ ತೊಂದರೆ ಇಲ್ಲ. ಮನೆಯಲ್ಲಿ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಊಟ ಕಟ್ಕೊಂಡು ಎಷ್ಟು ನಿರ್ಮೂಲವಾಗಿ ಅಲ್ಲಿ 9:00ವರೆಗೆ ಹೋಗ್ತಾ ಇರ್ತಾರೆ. ಎಷ್ಟು ನೆಮ್ಮದಿಯಾಗಿ ಅವ್ರ ಸಂಜೆ ಮನೆಗೆ ಬಂದಾಗ ಯಾರ ಹೆಣ್ಮಕ್ಳು ತಾಯಿ ಮುಖದಲ್ಲೂ ಕೂಡ ನೆಮ್ಮದಿ ಬಂದರೆ ಸ್ಟ್ರೈನ್ ಕಾಣಲ್ಲ. ನಮ್ಮ ತಂದೆ ಒಂದು ಮಾತು ಹೇಳ್ತಿರ್ತಾರೆ, ಯಾರೇ ನಾವೇಕೆಂದರೆ ಇಷ್ಟೊಂದು ದೊಡ್ಡ ಸಂಸ್ಥೆ ನಡೆಸ್ಬೋದಾಗ ಯಾರೇ ನಮ್ಮಲ್ಲಿ ಬಂದು ಕೆಲಸ ಮಾಡ್ತಾರೆ ಅಂದರೆ ಅವ್ರ ಮನೆಗೆ ಹೋಗ್ಬೇಕಾದಾಗ ನಿರಾಳವಾಗಿ ಹೋಗುವಂಥ ಒಂದು ವಾತಾವರಣನ ಕಲ್ಪಿಸ್ಕೊಡಿ ಅಂತ ಹೇಳ್ತಾ ಇರ್ತಾರೆ. ಆ ವಾತಾವರಣ ಅಲ್ಲಿ ನಮ್ಮ ಚರ್ಕದಲ್ಲಿದೆ. ಅದು ನನಗೆ ಭಾಳಷ್ಟು ಸಂತೋಷ. ಒಂದು ಎಂಪವರ್ಮೆಂಟ್ ಬಗ್ಗೆ ನಾವು ಏನಾದರೂ ಹೋಗಿ ನೋಡಬೇಕು ಅಂದರೆ ಅಲ್ಲಿ ಹೋಗಿ ನೋಡಬೇಕು. ತಿರುಪತಿ ಬೆಟ್ಟಕ್ಕೆಲ್ಲ ದೇವ್ರು ನೋಡೋಕೆ ಹೋಗ್ತಾರಲ್ಲ, ಹಾಗೆ ನಮ್ಮ ಅರ್ಚನಾ ಇಲ್ಲಿ ಬಂದಿದ್ದಾಳೆ ಕೇಳಿ. ಯಾರು ಬಂದ್ರೂ ನಾನು ಚರಕಕ್ಕೆ ಹೆಗ್ಗೋಡಿಗೆ ನಾನು ಸೈಲೆಂಟಾಗಿ ಬಂದು ನಿಮ್ಮ ಅಂಗಡಿಗಳಿಗೆ ಬರ್ತಾ ಇರ್ತೀನಿ. ದೊಡ್ಡ ದೊಡ್ಡ ತಂಡನೇ ಕರ್ಕೊಂಡು ಬರ್ತಾ ಇರ್ತೇನೆ. ನನಗೆ ಅಲ್ಲಿ ಎಲ್ಲಿಗಾರ ಟ್ರಿಪ್ ಹೋಗೋಣ ಅಂತಂದರೆ ಮಳೆಗಾಲದಲ್ಲಿ ಒಂದು ಕಡೆ ಆ ಕಡೆ ಸಾಗರ ಒಂದು ಡ್ರೈವ್ ಹೋಗಬೇಕು. ಚರಕ ಅದು ಎಲ್ಲ ಒಂದು ಭೇಟಿ ಮಾಡಿ ಒಂದು ನೀನಾಸಮ್ಮಲ್ಲಿ ಒಂದು ಕಷಾಯ ಕುಡ್ಕೊಂಡು ಬರಬೇಕು ಅಂತ ಅನ್ಸೋದು. ಅಂಥ ಜಾಗದಲ್ಲಿ ಇದ್ದೀವಿ ಅಂದರೆ ನಾವೆಲ್ಲರೂ ಪುಣ್ಯವಂತರು. ನಿಮಗೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತ ಭಾಳ ಒಳ್ಳೆ ಕಾಲ ಬರುತ್ತೆ. ನಾನು ಹೇಳ್ತೀನಲ್ಲ, ಇವತ್ತು ನೀವು ಮಾಡ್ತಾ ಇರೋ ಕೆಲಸಕ್ಕೆ ನೀವೆಲ್ಲರ ಸ್ಟಾಲ್ನವ್ರಿಗೂ ಹೇಳ್ತಾ ಇದ್ದೇನೆ, ಎಲ್ಲರೂ ಮುಂದೆ ಬದುಕಬೇಕು, ಉಳಿಬೇಕು, ನಾವು ಆರೋಗ್ಯವಾಗಿ ಬದುಕಬೇಕು ಅಂತಂದರೆ ಇದೊಂದೇ ಉಳಿದಿರುವಂಥದ್ದು ಬದುಕಿನಲ್ಲಿ. ಇದನ್ನೆಲ್ಲ ನಾವೆಲ್ಲ ಸೇರಿ ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಇವತ್ತು ಶಿವಮೊಗ್ಗದಲ್ಲಿ ನೀವೆಲ್ಲ ಆರ್ಗನೈಸ್ ಮಾಡಿರೋಂಥದ್ದು ಹೆಮ್ಮೆ ವಿಷಯ ಅಂತ ಹೇಳ್ತಾ ನನಗೂ ಕೂಡ ಅವಕಾಶ ಕೊಟ್ಟಿದ್ದೀರಾ. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮೊದಲಿಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ ತಿಳಿಸ್ತೀನಿ. ಅರುಣಾ ಮೇಡಮ್ನ ಮೊದಲನೇ ಬಾರಿ ನಾನು ನೋಡ್ತಾ ಇರೋದು. ಸಡನ್ನಾಗಿ ನನಗೂ ಗೊತ್ತಾಗಲಿಲ್ಲ ಮೇಡಮ್, ಆಮೇಲೆ ರಿಯಲೈಸ್ ಆಯಿತು ಅವರು ಅರುಣಾ ಮೇಡಮ್ ಬಂದರು ಅಂಥೇಳಿ. ಹಾಗೆ ಇಲ್ಲಿ ನೆರೆದಿರೋ ಎಲ್ರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಗಾಯತ್ರಿ, ಮೂಲತಃ ಇಂಗ್ಲೀಷ್ ಶಿಕ್ಷಕಿಯಾಗಿ 10 ವರ್ಷ ಸೇವೆ ಸಲ್ಲಿಸಿದ ನಂತರ ನಮ್ಮ ಊರು ಸಂತೆಬೆನ್ನೂರು. ಮುಂಚೆ ನಾವು ಕೂಡ ಶಿವಮೊಗ್ಗ ಜಿಲ್ಲೆಗೆ ಸೇರಿದ್ವಿ, ಈಗ ಅದು ದಾವಣಗೆರೆ ಜಿಲ್ಲೆಗೆ ಸೇರಿದೆ. ಅಲ್ಲಿಗೆ ಬಂದ ನಂತರ ನನಗೆ ಒಂದು ಜಾಬ್ಲೆಸ್, ನನಗೆ ಏನೂ ಈ ಕೆಲಸ ಇಲ್ಲ ನನಗೆ ಮಾಡಲಿಕ್ಕೆ ಅನ್ಸೋಕ್ಕೆ ಶುರು ಆಯಿತು. ಆಗ ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಮನೇಲಿ ಮಗ ಇವಾಗ ಮೆಡಿಕಲ್ ಮುಗಿಸ್ತಾ ಇದ್ದಾನೆ. ಇನ್ನೊಂದು 5 ಮಂತ್ಸಲ್ಲಿ ಮನೆಯವರಿಬ್ಬರು ಕುತ್ಕೊಂಡು ಹೇಳಿದ್ರು, ಯೂಟ್ಯೂಬ್ ಅಂದರೆ ಒಂದು ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಒಂದು ದಿನಚರಿನ ತೋರಿಸ್ತಾರೆ, ಏನೋ ಒಂದು ಇನ್ಫ್ಲುಯೆನ್ಸ್ ಮಾಡ್ತಾರೆ. ಆ ಥರ ಒಂದು ನಾರ್ಮಲ್ ಚಾನಲ್ ಆಗಬಾರ್ದು, ದುಡ್ಡಿಗೆ ಬೆನ್ನತ್ತೋದು ಬೇಡ, ಯಾವುದೇ ಒಂದು ಪೇಯ್ಡ್ ಪ್ರಮೋಷನ್ ಮಾಡದೆ ಈ ಚಾನಲ್ನ ನಡೆಸೋಂಗಿದ್ರೆ ನಡೆಸು.
ಒಳ್ಳೆ ಉದ್ದೇಶಗಳನ್ನು ಇಟ್ಕೊಂಡು ನಡೆಸುವಂದಾಗ ಒಂದು ನಿರ್ಧಾರ ತಗೊಂಡು ಚಾನಲ್ನ ಸ್ಟಾರ್ಟ್ ಮಾಡ್ತೀವಿ. ಇವತ್ತಿಗೆ ಸುಮಾರು 50 ಮಹಿಳೆಯರನ್ನ ನಾವು ಪ್ರಮೋಟ್ ಮಾಡಿದ್ದೀವಿ. ಅದರಲ್ಲಿ ನನ್ನ ಎರಡನೆಯ ಪ್ರಮೋಷನ್ ದೇಸಿ ಅಂಗಡಿ ಆಗಿರುತ್ತೆ. ಮುಂಚೆ ದೇಸಿ ಅಂಗಡಿ, ಈಗ ಚರಕ ಸಂಸ್ಥೆಯ ಜೊತೆಗೆ ನಂದು ಸುಮಾರು 9 ರಿಂದ 10 ವರ್ಷದ ನಂಟು. ಗ್ರಾಹಕಿಯಾಗಿ ಮುಂಚೆ ಬರ್ತಾ ಇದ್ದವಳು ಹೆಗ್ಗೋಡಿಗೆ ಹೋಗಿ ನೇಯ್ಕಾರನ್ನೆಲ್ಲ ಭೇಟಿಯಾಗಿ ಆ ಬಟ್ಟೆನ ಬಣ್ಣ ಹಾಕೋದ್ರಿಂದ ಹಿಡಿದು ಆ ಒಂದೊಂದು ನೂಲನ್ನ ಅವರು ನೇಯುವಾಗ ಆ ಕಷ್ಟಗಳನ್ನು ಕೂಡ ನಮ್ಮ ಸರೋಜ ಇಲ್ಲೇ ಇದ್ದಾರೆ, ಅವ್ರು ನೇಯ್ಗೆ ಮಾಡಿ ತೋರಿಸಿದ್ರು. ಒಂದು ಭುಜ, ಒಂದು ಕಾಲು ಎಷ್ಟು ಉಪಯೋಗಿಸ್ಬೇಕು ಒಂದು ಸೀರೆನ ನೇಯುವಾಗ ಅಥವಾ ಒಂದು ಬಟ್ಟೆನ ನೇಯುವಾಗ ಅಂತ. ಆವಾಗ ಕೋವಿಡ್ ಟೈಮ್ ತುಂಬ ಕಷ್ಟ, ನೋಡಿ ನಮಗೇನೆ ಒಂದು ಕಷ್ಟ, ಇಷ್ಟು ಕಷ್ಟಪಟ್ಟು ಜನ ನೇಯ್ಗೆ ಮಾಡ್ತಾ ಇದ್ದಾರೆ. ಇವ್ರಿಗೊಂದು ಬೆಂಬಲ ಸಿಗಬೇಕು ಅಂದ್ಕೊಂಡು ನಮ್ದು 2ನೇ ಪ್ರಮೋಷನ್ ಚರಕ ಅಂಗಡಿ ಆಗಿರುತ್ತೆ. ಇವತ್ತಿಗೆ 100 ಜನ ಗ್ರಾಹಕರು ನಮ್ಮ ಚಾನಲ್ ವತಿಯಿಂದ ಬಂದು ಇಲ್ಲಿ ಬಟ್ಟೆಗಳನ್ನು ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ನಮ್ಮ ಚಾನಲ್ ಮೂಲಕ ನಾವು ಏನನ್ನ ಜನರಿಗೆ ತಿಳಿಸ್ತಾ ಇದ್ದೀವಿ ಅಂತಂದರೆ, ಸಿರಿಧಾನ್ಯಗಳನ್ನು ಬಳಸೋದು, ನೇಯ್ಕಾರು ನೇಯ್ದಿರೋವಂಥ ಮಗ್ಗದ ಬಟ್ಟೆಗಳನ್ನೇ ಬಳಸಬೇಕು, ಸಾವಯವ ಕೃಷಿಕರನ್ನ ಬೆಂಬಲಿಸಬೇಕು, ಗಾಣದ ಎಣ್ಣೆನ ಬಳಸಬೇಕು ಅಂದ್ಕೊಂಡು ಇಲ್ಲಿಗೆ ಒಂದು 50 ಜನನ ನಾವು ಪ್ರಮೋಷನ್ ಮಾಡಿದ್ದೀವಿ. ಮೇಳಗಳನ್ನು ಆಯೋಜಿಸ್ತಾ ಇರ್ತೀವಿ. ಸ್ವಾವಲಂಬನ ಸಂತೆ ಅನ್ನೋ ಹೆಸರು ಕೆಳಗಡೆ ನಾವು ಮೇಳಗಳನ್ನು ಆಯೋಜಿಸ್ತಾ ಇರ್ತೀವಿ. ಶಿವಮೊಗ್ಗದಲ್ಲಿ ಒಂದು ಪ್ರಯತ್ನ ಮಾಡಬೇಕು, ಯಾಕಂದರೆ ಇಲ್ಲಿಗೆ 12 ಮೇಳಗಳಾಗಿದೆ ನಮ್ಮದು. ಯಾಕಂದರೆ ನಮ್ಮ ಚಾನಲ್ ವ್ಯೂವರ್ಸ್ ಏನಿದ್ದಾರೆ ಅವ್ರಿಗೆ ಗೊತ್ತು ಇವತ್ತು ಯಾರೆಲ್ಲ ಬರ್ತಾರೆ, ಏನು ಸಿಗುತ್ತೆ ಅಂತ. ಬ್ಯಾಗ್ ತೊಗೊಂಡು ರೆಡಿಯಾಗಿ ಬಂದಿರ್ತಾರೆ, ಶಾಪಿಂಗ್ ಒಂದು ತಿಂಗಳಿಗೆ ಏನು ಬೇಕೋ ಅಷ್ಟು ಶಾಪಿಂಗ್ ಮಾಡ್ತಾರೆ. ಅಂದರೂ ಅಷ್ಟು ಜನ ಬೆಂಬಲಿಸ್ತಾ ಇದ್ದಾರೆ. ಸುಮಾರು 4.5 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ. ಪ್ರತಿ ಮೇಳ ನಡೆಸಿದಾಗೂ ನಮಗೆ 6 ರಿಂದ 7 ಸಾವಿರ ಜನ ಬರ್ತಾರೆ, ನನ್ನನ್ನು ಮಾತಾಡಿಸ್ತಾರೆ, ಒಂದು ಫೋಟೋ ತೆಗೆಸ್ಕೊಳ್ಳೋದ್ರ ಜೊತೆಗೆ ಅಷ್ಟು ಜನನೂ ಗ್ರಾಹಕರೇ, ಅಷ್ಟು ಜನನೂ ಕೊಂಡ್ಕೊಂಡು ಹೋಗ್ತಾರೆ. ಯಾವ ಒಂದು ಮಳಿಗೆಗೂ ವ್ಯಾಪಾರ ಆಗಿಲ್ಲ ಅಂತಿಲ್ಲ, ಯಾಕಂದರೆ ಅವ್ರು ಯಾರು ಅಂತ ನಮ್ಮ ವ್ಯೂವರ್ಸಿಗೆ ಗೊತ್ತು. ಅವರನ್ನು ಹೋಗಿ ಡೈರೆಕ್ಟಾಗಿ ಮಾತಾಡಿಸಿ ನನಗೆ ಅದು ಬೇಕು ಇದು ಬೇಕು ಅಂತ ಕೊಂಡ್ಕೊಂಡು ಹೋಗ್ತಾರೆ. ಈ ರೀತಿ ಒಂದು ಛಾಪು ಮೂಡಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಯಶಸ್ವಿ ಆಗಿದ್ದೀನಿ, ಅದು ಹೆಮ್ಮೆನೂ ಇದೆ. ಈ ಕಂಪ್ಲೀಟ್ ಕ್ರೆಡಿಟ್ ನಾನು ನಮ್ಮ ಮನೆಯವ್ರಿಗೆ ಮಗನಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕುಟುಂಬ ಬೆಂಬಲ ಇಲ್ಲದೆ ಯಾರೂ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರೋತ್ಸಾಹದಿಂದಲೇ ಇವತ್ತು ನಾನು ಏನಾದರೂ ಒಂದು ಹೆಸರು ಮಾಡಿದ್ದೀನಿ ಅಂದರೆ ಆ ಪ್ರೋತ್ಸಾಹದಿಂದಲೇ. ಇನ್ನೂ ಹೆಚ್ಚು ಜನರನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಆಸೆ ಇದೆ. ಮಗ್ಗದ ಬಟ್ಟೆ ಅಂದ ತಕ್ಷಣ ಚರಕ ಸಂಸ್ಥೆನ ಹೇಗೆ ನಾವು ಹುಡುಕಿದ್ವೋ ಅದೇ ರೀತಿ ಇಳ್ಕಲ್ ಮಗ್ಗದ ಸೀರೆಗಳು, ಹಾಗೆ ಮೊಳಕಾಲ್ಮೂರು ರೇಷ್ಮೆ ಸೀರೆಗಳು. ಆ ಪ್ರಮೋಷನ್ ಮಾಡಿದ್ದು ಎಲ್ಲಿಗೆ ಬಂತು ಇವತ್ತು ಅಂದರೆ, ಬೆಂಗಳೂರಲ್ಲಿ ಒಂದು ಶೋರೂಮ್, ದಾವಣಗೆರೆಯಲ್ಲಿ ಒಂದು ಶೋರೂಮ್. ನಮ್ಮ ಪ್ರಾಡಕ್ಟ್ಗಳು, ನಮ್ಮ ಗಾಯೂಸ್ ಗ್ಲಿಟ್ಸ್ ಕುಟುಂಬ, ನನ್ನ ಚಾನಲ್ ಹೆಸರು ಗಾಯೂಸ್ ಗ್ಲಿಟ್ಸ್, ನಮ್ಮ ಗಾಯೂಸ್ ಗ್ಲಿಟ್ಸ್ ಕುಟುಂಬದಲ್ಲಿ ಸಿಗುವಂಥ ಪ್ರಾಡಕ್ಟ್ಗಳು ನಮ್ಮ ದೇಶಕ್ಕಿಂತ ವಿದೇಶಿಗರು ಹೆಚ್ಚು ಇಷ್ಟಪಟ್ಟು ಕೊಂಡ್ಕೊಳ್ತಾ ಇದ್ದಾರೆ. ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು. ಖುಷಿ ಅನಿಸುತ್ತೆ ಹೇಳುವಾಗ. ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಮೇಡಮ್ ಹೇಳ್ತಾಯಿದ್ರು ಒಳ್ಳೆ ಹತ್ತಿ ಸಿಗಲ್ಲ ಅಂತ. ನಿಜ, ನಮ್ಮಲ್ಲಿ ಒಬ್ಬರು ಲೇಡಿ ಇದ್ದಾರೆ, ಹತ್ತಿನ ಬಿಡಿಸ್ಕೊಂಡು ಬಂದು ಮನೇಲಿ ಕೂತ್ಕೊಂಡು ಬೆಳಗ್ಗೆ 3 ಗಂಟೆಗೆದ್ದು ಮನೇಲಿ ಯಾರು ಮುಟ್ಟೋಕೆ ಮುಂಚೆ ಸ್ನಾನ ಮಾಡಿ ಬತ್ತಿಗಳನ್ನು ಮಾಡಿ ನಮ್ಮ ಗ್ರಾಹಕರಿಗೆ ಕಳಿಸ್ಕೊಡ್ತಾರೆ. ಅಷ್ಟು ಪ್ಯೂರಾಗಿ ನಮ್ಗೆ ಎಲ್ಲೂ ಸಿಗಲ್ಲ ಅವರೊಬ್ಬರು. ಅದೇ ರೀತಿ ಅರಿಶಿನ ಕುಂಕುಮ ಮಾಡ್ತಾರೆ. ನಮ್ಮ ವ್ಯೂವರ್ಸಿಂದನೇ, ಅವ್ರ ಸಪೋರ್ಟಿಂದನೇ ಇವತ್ತು ಒಳ್ಳೆ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು. ಇವತ್ತು ಅರಿಶಿನ ಕುಂಕುಮ ಮನೇಲಿ ತಯಾರಿಸಿ ತಲುಪಿಸ್ತಾರೆ ಎಲ್ಲರಿಗೂ. ನಾವು ಮುಖ್ಯವಾಗಿ ಒತ್ತು ಕೊಡೋದು ಪರಿಶುದ್ಧತೆ. ಯಾವುದೇ ಒಂದು ರಾಸಾಯನಿಕ ಬಳಸದೆ ಮಾಡುವಂಥ ವಸ್ತುಗಳಿಗೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ನಾವು ಅವ್ರ ಊರುಗಳಿಗೆ ಹೋಗ್ತೀವಿ, ನಿಜವಾಗ್ಲೂ ಮಾಡ್ತಾ ಇದ್ದಾರ ನೋಡಿ, ಕಷ್ಟಗಳನ್ನು ನೋಡಿಕೊಂಡು ನಾವು ಬೆಂಬಲಿಸ್ತಾ ಬಂದಿದ್ದೀವಿ. ನಾ ಹೇಳ್ದಂಗೆ ಸುಮಾರು ಜನ ಇವತ್ತು ಸ್ವಾವಲಂಬಿಗಳಾಗಿದ್ದಾರೆ, ಹೆಣ್ಮಕ್ಳು, ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳು ಸ್ವಾವಲಂಬಿಗಳಾಗಿದ್ದಾರೆ. ಇದೇ ರೀತಿ ಎಲ್ಲರೂ ಕೂಡ ಇಲ್ಲಿ ನೆರೆದಿರುವಂಥವ್ರು ದಯವಿಟ್ಟು ನಮ್ಮ ದೇಸಿ ವಸ್ತುಗಳಿಗೆ ಹೆಚ್ಚು ಬೆಂಬಲ ಕೊಡಿ. ಸ್ವದೇಶಿ ವಸ್ತುಗಳಿಗೆ, ವೋಕಲ್ ಫಾರ್ ಲೋಕಲ್. ನಾನು ಚಾನಲ್ ಶುರು ಮಾಡಿದಾಗ ಮೋದಿಜಿಯವರಿಂದ ಅದೊಂದು ಮಾತು ಕೇಳಿ ನಾನು ನಿಜವಾಗ್ಲೂ ಪ್ರೇರಣೆ ಆಗಿದ್ದು. ಹೌದಲ್ವಾ, ನಮ್ಮಲ್ಲಿ ಎಲ್ಲ ಇದೆ, ಯಾಕೆ ನಾವು ಇನ್ನೊಂದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ, ಯಾಕೆ ಬೇರೆ ವ್ಯಾಮೋಹಕ್ಕೆ ಹೋಗ್ತಾ ಇದ್ದೀವಿ ಅಂತ ಅದೇ ಧ್ಯೇಯ ಇಟ್ಕೊಂಡು ನಾವು ಮುಂದುವರಿತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಆ್ಯಕ್ಚುಲಿ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಚರಕ ಸಂಸ್ಥೆ ಅಂದ ತಕ್ಷಣ ನಂದು ಅನಿಸ್ಬಿಡುತ್ತೆ ನನಗೆ. 10 ವರ್ಷದ ಬಾಂಧವ್ಯ, ಅದೇನೋ ಆ ಬಟ್ಟೆ ನೋಡಿದ ತಕ್ಷಣ ನಂದು ಅನಿಸುತ್ತೆ. ಎಲ್ರಿಗೂ ನಾವು ಮೈಸೂರು ಅಂಗಡಿಗೆ ಹೋಗಿದ್ದೀವಿ, ಬೆಳಗಾವಿ ಅಂಗಡಿಗೆ ಹೋಗಿದ್ದೀವಿ, ದಾವಣಗೆರೆ, ಬೆಂಗಳೂರು, ಶಿವಮೊಗ್ಗ ಅಂತೂ ನಮ್ಮದೇ ಮನೆ ಅನ್ನೋ ರೀತಿಯಲ್ಲಿ ಎಲ್ಲ ಅಂಗಡಿಗೆ ಹೋಗಿ ಅಲ್ಲಿ ವಿಡಿಯೋ ಮಾಡಿ ಜನರಿಗೆ ತಲುಪಿಸಿದ್ದೀವಿ. ಇಲ್ಲಿದೆ ಅಂಗಡಿ, ಇದೆ ನಮ್ಮ ಚರಕದ ಬಟ್ಟೆಗಳು ಸಿಗುತ್ತೆ, ಇಲ್ಲಿ ಬನ್ನಿ ಅಂತ ಹೇಳಿ.
ಧನ್ಯವಾದಗಳು ಮೇಡಮ್, ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ದೇಸಿ ವಸ್ತುಗಳಿಗೆ ನಿಮ್ಮ ಬೆಂಬಲ ಯಾವಾಗಲೂ ಇರಲಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಮ್ಮ ದೇಶನ ಉಳಿಸ್ಬೇಕು ಅಂತಂದರೆ ನಮ್ಮಲ್ಲಿ ಇರುವಂಥ ಕಲೆಗಾರರಿಗೆ, ಬೆಳೆಗಾರರಿಗೆ ನಾವು ಪ್ರೋತ್ಸಾಹ ನೀಡಬೇಕು ಅನ್ನೋದು ನನ್ನ ಒಂದು ಮಾತು. ಸರಿ ಅನಿಸಿದ್ರೆ ಒಂದು ಲೈಕ್ ಇರಲಿ. ಥ್ಯಾಂಕ್ ಯು ಸೋ ಮಚ್.